ವೀಕ್ಷಕರೇ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಸ್ನೇಹಿತರೆ, ಅದು ಮಲೆನಾಡ ತಪ್ಪಲಲ್ಲಿ ಇರೋ ಪುಣ್ಯಕ್ಷೇತ್ರ. ಪುರಾಣೈತಿಹ್ಯಗಳಿಗೆ ಹೆಸರುವಾಸಿಯಾಗಿರೋ ಆ ಕ್ಷೇತ್ರದಲ್ಲಿ ಕರುನಾಡಿನ 2 ಪ್ರಮುಖ ನದಿಗಳು ಒಂದಾಗತ್ವೆ. ಶ್ರೀರಾಮನಿಂದ ಪೂಜಿಸಲ್ಪಟ್ಟ ರಾಮೇಶ್ವರನ ಕತೆ, ಬ್ರಹ್ಮನಿಂದ ಪೂಜಿಸಲ್ಪಟ್ಟ ಬ್ರಹ್ಮಲಿಂಗೇಶ್ವರನ ಕತೆ ಕೇಳಿಬರುತ್ತೆ. ವೀಣಾಪಾಣಿಯಾಗಿ ದರ್ಶನವನ್ನ ನೀಡುವ ತಾಯಿ ಶಾರದೆ ಈ ಕ್ಷೇತ್ರದಲ್ಲಿ ನಿಂತ ಭಂಗಿಯಲ್ಲಿಯೇ ಅಭಯಪ್ರದಾಯಿನಿಯಾಗಿ ಕಾಣಿಸಿಕೊಳ್ತಾಳೆ. ಹಾಗಾದ್ರೆ ಬ್ರಹ್ಮ ಹಾಗೆ ರಾಮನಿಂದ ಪೂಜೆ ಮಾಡಲ್ಪಟ್ಟ ಶಿವಲಿಂಗ ಹಾಗೆ ಆದಿಶಂಕರರಿಂದ ಪೂಜಿಸಲ್ಪಟ್ಟ ತಾಯಿ ಶಾರದೆಯ ಆ ಆಲಯ ಇರೋದೆಲ್ಲಿ? ಐತಿಹಾಸಿಕ ತಾಣವಾಗಿ ಗುರುತಿಸಲ್ಪಟ್ಟ ಆ ಪುಣ್ಯಕ್ಷೇತ್ರ ಯಾವುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಚಿಕ್ಕಮಗಳೂರಿನ ವರಾಹ ಪರ್ವತದ ಗಂಗಾಮೂಲದಲ್ಲಿ ಹುಟ್ಟಿ ಜನಜೀವಗಳಿಗೆ ಜೀವಜಲವಾಗಿ ಹರಿದು ಬರುವ ಭದ್ರೆಯು ತುಂಗಭದ್ರೆಯಾಗಿ ಸಂಗಮಿಸುವ ಸ್ಥಳವೇ ಶಿವಮೊಗ್ಗದ ಕೂಡ್ಲಿ. ನದಿಗಳು ಇಲ್ಲಿ ಕೂಡುವ ಅಂದ್ರೆ ಸಂಗಮಿಸುವ ಸ್ಥಳವಾದ್ರಿಂದ ಈ ಸ್ಥಳಕ್ಕೆ ಕೂಡಲಿ ಅನ್ನೋ ಹೆಸರು ಬಂತು. ಮುಂದೆ ಇದು ಕೂಡ್ಲಿ ಆಯ್ತು ಅಂತ ಹೇಳಲಾಗುತ್ತೆ. ಈ ಕೂಡ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲಿ ಅನ್ನೋ ಸ್ಥಳ ಕೇವಲ ತುಂಗಭದ್ರೆಯ ಸಂಗಮ ಸ್ಥಳವಾಗಿ ಮಾತ್ರ ಅಲ್ಲದೆ ಪುರಾಣೈತಿಹ್ಯವುಳ್ಳ ಪುಣ್ಯಕ್ಷೇತ್ರವಾಗಿಯೂ ಪ್ರಸಿದ್ಧಿಯನ್ನ ಪಡೆದಿದೆ. ಕೂಡ್ಲಿ ಶಿಲಾಯುಗದಿಂದಲೂ ಇತಿಹಾಸವನ್ನ ಹೊಂದಿದ್ದು, ಪುರಾತತ್ವ ಇಲಾಖೆಗೆ ಆ ಕಾಲಕ್ಕೆ ಸಂಬಂಧಿಸಿದ ಕುರುಹುಗಳು ಇಲ್ಲಿ ಲಭ್ಯವಾಗಿದೆ ಅಂತ ಹೇಳಲಾಗುತ್ತೆ. ಮಳವಳ್ಳಿ ಸ್ತಂಭ ಶಾಸನದಲ್ಲಿ ಇಲ್ಲಿನ ಆಳ್ವಿಕೆಯನ್ನ ನಡೆಸಿದ ಚುಟು ರಾಜಮನೆತನದ ಮಾಹಿತಿ ಲಭ್ಯ. ಇವರು ಸಾಮಾನ್ಯ ಶಕ 2ನೇ ಶತಮಾನದಲ್ಲಿ ಆಳ್ವಿಕೆಯನ್ನ ಮಾಡಿದ್ದ ಶಾತವಾಹನರ ಸಾಮಂತರಾಗಿದ್ರು ಅಂತ ಹೇಳಲಾಗುತ್ತೆ. ಮುಂದೆ ಈ ಪ್ರದೇಶವನ್ನ ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ವಿಜಯನಗರದ ಅರಸರು ಹಾಗೆ ಅವರ ಸಾಮಂತರಾಗಿದ್ದ ಕೆಳದಿ ನಾಯಕರು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಇನ್ನು ಮಾಹಿತಿಗಳ ಪ್ರಕಾರ ಕೂಡ್ಲಿ 14ನೇ ಶತಮಾನದಲ್ಲಿ ಪ್ರಮುಖ ನಗರಗಳ ಪೈಕಿ ಒಂದಾಗಿತ್ತು. ಇಲ್ಲಿ ಸುಮಾರು 8 ಪ್ರಮುಖ ಅದ್ವೈತ, ದ್ವೈತ ಹಾಗೂ ಶಾಕ್ತ ಪಂಥಗಳಿಗೆ ಸೇರಿದ ಆರಾಧನಾ ಕೇಂದ್ರಗಳಿದ್ವು ಅಂತ ಹೇಳಲಾಗುತ್ತೆ. ಕೂಡ್ಲಿ ತುಂಗಾ ಹಾಗೂ ಭದ್ರೆಯರ ಸಂಗಮ ಸ್ಥಳ ಅನ್ನೋದ್ರ ಜೊತೆಗೆ ಇದನ್ನ ದಕ್ಷಿಣದ ವಾರಣಾಸಿ ಅಂತಲೂ ಗುರುತಿಸಲಾಗುತ್ತೆ. ಇಲ್ಲಿ ರಾಮೇಶ್ವರ, ಸಂಗಮೇಶ್ವರ, ಬ್ರಹ್ಮಲಿಂಗೇಶ್ವರ, ಭೈರವ, ನರಸಿಂಹ ಮೊದಲಾದ ದೇವಾಲಯಗಳ ಜೊತೆಗೆ ಆರ್ಯ ಅಕ್ಷೋಭ್ಯರ ಮಠವೂ ಇದೆ. ಆದಿಶಂಕರಾಚಾರ್ಯರಿಂದ ಸ್ಥಾಪನೆಯಾದ ಶಾರದಾ ಆಲಯವೂ ಇದೆ. ಇಲ್ಲಿನ ಸ್ಥಳ ಪುರಾಣಗಳು ಹೇಳೋ ಪ್ರಕಾರ ಇಲ್ಲಿನ ರಾಮೇಶ್ವರ ದೇವಾಲಯದಲ್ಲಿನ ರಾಮೇಶ್ವರನ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದು ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ. ತ್ರೇತಾಯುಗದಲ್ಲಿ ಸುಗ್ರೀವನ ಸ್ನೇಹವಾದ ನಂತರ ಅವನಿಗಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ರಾಮ ವಾಲಿಯನ್ನ ಸಂಹಾರ ಮಾಡಿದ್ದ. ವಾಲಿ ಸಂಹಾರದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಸಾವಿನ ನಂತರವೂ ವಾಲಿಯ ಆತ್ಮ ಮುಕ್ತಿಯಿಲ್ಲದೆ ರಾಮನನ್ನ ಹಿಂಬಾಲಿಸತೊಡಗಿತ್ತಂತೆ. ಇದರಿಂದ ಚಿಂತಿತನಾದ ಶ್ರೀರಾಮ ತನ್ನ ಕುಲಗುರುಗಳಾದ ವಸಿಷ್ಠರ ಬಳಿ ಕೇಳಿದಾಗ ಅವರು ಪುಣ್ಯ ನದಿಗಳ ಸಂಗಮದ ಸ್ಥಳದಲ್ಲಿ ಶಿವನನ್ನ ಆರಾಧಿಸುವಂತೆ ಸೂಚಿಸ್ತಾರೆ. ಹಾಗೆ ದಕ್ಷಿಣದ ಕಡೆಗೆ ಬಂದಾಗ ಶ್ರೀರಾಮನಿಗೆ ಸಿಕ್ಕಿದ ಈ ತುಂಗಾಭದ್ರಾ ನದಿ ಸಂಗಮ ಕ್ಷೇತ್ರದಲ್ಲಿ ಮರಳಿನಿಂದ ಶಿವಲಿಂಗವನ್ನ ಪೂಜಿಸಿ ವಾಲಿಗೆ ಮುಕ್ತಿಯನ್ನ ನೀಡಿದ. ಹೀಗೆ ರಾಮ ಪ್ರತಿಷ್ಠಾಪಿಸಿ ಪೂಜಿಸಿದ ಈ ಲಿಂಗಕ್ಕೆ ರಾಮೇಶ್ವರ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಮುಂದೆ ಇಲ್ಲಿ ಹೊಯ್ಸಳರು ಸುಂದರ ಆಲಯವನ್ನ ನಿರ್ಮಾಣ ಮಾಡಿದ್ರು. ಸುಮಾರು 12-13ನೇ ಶತಮಾನದಲ್ಲಿ ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣವಾದ ಈ ಆಲಯವು ಏಕಕೂಟ ದೇವಾಲಯವಾಗಿದ್ದು 3 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಇದು ವಿಮಾನ ಮಂಟಪ, ಗರ್ಭಗೃಹ, ವೇಸರ ಶೈಲಿಯ ಶಿಖರ, ಸುಖನಾಸಿ, ಜಗತಿಗಳನ್ನ ಹೊಂದಿದ್ದು ಬಳಪದ ಕಲ್ಲಿನಿಂದ ನಿರ್ಮಾಣವಾಗಿದೆ. ಇನ್ನು ಹೊಯ್ಸಳ ವಾಸ್ತುಶಿಲ್ಪದ ಕುರುಹಾಗಿ ದೇವಾಲಯದ ಶಿಖರದ ಬಳಿಯಲ್ಲಿ ಹೊಯ್ಸಳರ ಲಾಂಛನವಾದ ಸಳ, ಹುಲಿಯನ್ನ ಕೊಲ್ಲುವ ಶಿಲ್ಪವನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಈ ದೇವಾಲಯವು ರಾಷ್ಟ್ರೀಯ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಸಂರಕ್ಷಿತವಾಗಿದೆ.
ಇನ್ನು ಇಲ್ಲಿನ ಪುರಾಣಗಳ ಪ್ರಕಾರ ಇಲ್ಲಿರೋ ಬ್ರಹ್ಮಲಿಂಗೇಶ್ವರ ಕೂಡ ಬ್ರಹ್ಮನಿಂದ ಪ್ರತಿಷ್ಠಾಪಿಸಿ ಪೂಜಿಸಲ್ಪಟ್ಟ ಲಿಂಗವಾಗಿದೆ. ತನ್ನ ಶಾಪ ವಿಮೋಚನೆಗಾಗಿ ಬ್ರಹ್ಮ ಪಾರ್ವತಿ ದೇವಿಯ ಸಲಹೆಯ ಮೇರೆಗೆ ತುಂಗೆಯ ತಟದಲ್ಲಿ ಮರಳಿನಿಂದ ಶಿವನ ಲಿಂಗವನ್ನು ಮಾಡಿ ಪೂಜಿಸಿದ. ಮುಂದೆ ಅದುವೇ ಬ್ರಹ್ಮಲಿಂಗೇಶ್ವರ ಅನ್ನೋ ಹೆಸರು ಪಡೆಯಿತು. ಕೂಡ್ಲಿಯಲ್ಲಿರೋ ಪ್ರಮುಖ ದೇವಾಲಯಗಳ ಪೈಕಿ ಶಾರದಾ ಆಲಯವೂ ಒಂದು. ಅದರಲ್ಲೂ ಶೃಂಗೇರಿಯ ಶಾರದಾ ದೇವಾಲಯಕ್ಕೆ ಮೂಲ ಇಲ್ಲಿನ ಶಾರದಾ ದೇವಾಲಯ ಅಂತ ಸ್ಥಳ ಪುರಾಣಗಳು ಹೇಳುತ್ತವೆ. ಇಲ್ಲಿನ ಸ್ಥಳ ಪುರಾಣಗಳ ಪ್ರಕಾರ ಕಾಶ್ಮೀರದಲ್ಲಿ ಆದಿಶಂಕರಾಚಾರ್ಯರಿಗೆ ಸಾಕ್ಷಾತ್ಕಾರಗೊಂಡ ಶಾರದೆಯ ಬಳಿ ಆಚಾರ್ಯರು ವಾಗ್ದೇವಿಯ ರೂಪದಲ್ಲಿ ಶೃಂಗೇರಿಯಲ್ಲಿ ನೆಲೆಯಾಗುವಂತೆ ಕೇಳಿಕೊಳ್ತಾರೆ. ಅದಕ್ಕೆ ಒಪ್ಪಿದ ಶಾರದೆ ಒಂದು ಷರತ್ತನ್ನ ವಿಧಿಸ್ತಾಳೆ. ಶಂಕರಾಚಾರ್ಯರನ್ನು ಹಿಂಬಾಲಿಸಲು ಒಪ್ಪಿಕೊಂಡ ದೇವಿ ಹಿಂತಿರುಗಿ ನೋಡಬಾರದು, ನೋಡಿದರೆ ಅದೇ ಸ್ಥಳದಲ್ಲಿ ನೆಲೆ ನಿಲ್ಲುವುದಾಗಿ ಹೇಳ್ತಾಳೆ. ಷರತ್ತಿಗೆ ಒಪ್ಪಿಕೊಂಡ ಆದಿಗುರು ಶಂಕರಾಚಾರ್ಯರು ದೇವಿ ಶಾರದೆಯೊಡನೆ ದಕ್ಷಿಣಕ್ಕೆ ಬರ್ತಾರೆ. ಕೂಡಲಿಯ ತುಂಗಭದ್ರಾ ಕ್ಷೇತ್ರವನ್ನ ತಲುಪಿ ಶೃಂಗೇರಿಯ ಕಡೆ ಸಾಗ್ತಾ ಇದ್ದ ಹಾಗೆ ಶಾರದೆಯ ಕಾಲ್ಗೆಜ್ಜೆಗಳ ಸದ್ದು ನಿಂತು ಹೋಯ್ತಂತೆ. ಹೀಗಾಗಿ ಆಚಾರ್ಯ ಶಂಕರರು ಹಿಂತಿರುಗಿ ನೋಡಿದ್ರು ಅಂತ ಹೇಳಲಾಗತ್ತೆ. ಷರತ್ತಿಗೆ ತಪ್ಪಿದ ಕಾರಣದಿಂದಾಗಿ ತಾಯಿ ಶಾರದೆ ತುಂಗಭದ್ರೆಯರ ಸಂಗಮ ಸ್ಥಳವಾದ ಕೂಡಲಿಯಲ್ಲೇ ನೆಲೆ ನಿಂತಳು. ಆ ನಂತರದಲ್ಲಿ ಶಂಕರಾಚಾರ್ಯರು ತಮ್ಮಿಂದಾದ ಅಚಾತುರ್ಯಕ್ಕೆ ಕ್ಷಮೆ ಕೇಳಿ ಶೃಂಗೇರಿಯ ಶಕ್ತಿಪೀಠದಲ್ಲಿ ನೆಲೆಸುವಂತೆ ಪ್ರಾರ್ಥಿಸಿದಾಗ ಕೂಡಲಿಯ ಕ್ಷೇತ್ರದಲ್ಲಿ ನಿತ್ಯ ಸಾನ್ನಿಧ್ಯ ದೊರೆಯುವುದಾಗಿಯೂ ನವರಾತ್ರಿಯ ಸಂದರ್ಭದಲ್ಲಿ ಒಂದು ದಿನ ಶ್ರೀಚಕ್ರದ ರೂಪದಲ್ಲಿ ಶಕ್ತಿ ಸ್ವರೂಪಳಾಗಿ ಶೃಂಗೇರಿಯಲ್ಲಿ ಪ್ರಕಟಗೊಳ್ಳುವುದಾಗಿಯೂ ಅಭಯವಿತ್ತಳು ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ. ಹೀಗಾಗಿಯೇ ಎಲ್ಲ ಆಲಯಗಳಲ್ಲಿ ವೀಣಾಪಾಣಿಯಾಗಿ ಕಮಲಾಸನಳಾಗಿರುವ ದೇವಿ ಶಾರದೆ ಕೂಡಲಿಯ ಆಲಯದಲ್ಲಿ ಮಾತ್ರ ನಿಂತ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾಳೆ ಅನ್ನೋದು ಇಲ್ಲಿನ ನಂಬಿಕೆ. ಇದೇ ರೀತಿಯ ಕತೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲೂ ಕೇಳಿಬರುತ್ತೆ. ಇದು ಸ್ಥಳ ಪುರಾಣವಾಗಿದ್ರಿಂದ ಅಂಥದೇ ಒಂದು ಪುರಾಣದ ಕತೆ ಕೂಡಲಿಯಲ್ಲೂ ಕೇಳಿಬರುತ್ತೆ. ಅದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಗೆಳೆಯರೇ ತುಂಗಭದ್ರೆಯರು ಸೇರುವ ಕೂಡಲಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.